Hi all, welcome back to my channel Sushmita Aradhya Vlogs. ಇವರಿಬ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಓಕೆ, ಶಿ ಈಸ್ ವರ್ಣಿಕಾ, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಆ್ಯಂಡ್ ಇವಳು ಬಂದು ಅನನ್ಯ ಅಂತ. ಇಬ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸೇನೆ. ಆಲ್ಮೋಸ್ಟ್ ನಮ್ದು 12 ಇಯರ್ಸ್ ಆಫ್ ಫ್ರೆಂಡ್ಶಿಪ್. ನನ್ನ ಮದುವೆ ಟೈಮಲ್ಲಿ ಹೋದವರು ಹಾಯ್ ಮಾಡಿಬಿಡಿ ಆಯ್ತು. ನನ್ನ ಮದುವೆ ಟೈಮಲ್ಲಿ ಬಂದು ಹೋದವರು ಇವಾಗ 1 ಇಯರ್ ಆಗ್ತಾ ಬಂತು ನನ್ನ ಮದುವೆ ಆಗಿ. ಇವಾಗ ರಿಟರ್ನ್ ಬಂದವ್ರೆ. ಟೈಮ್ ಸಿಕ್ಕಿಲ್ಲ. ಸೊ ಅನನ್ಯ ಬಂದು ಓದ್ತಾ ಇದ್ಲು. ಸೊ ಅವಳಿಗೆ ಕಾಲೇಜ್ ರಜೆ ಇಲ್ಲದೆ ಇರೋದಕ್ಕೆ, ಸ್ವಲ್ಪ ಟೈಮ್ ಇಲ್ಲದೆ ಇರೋದಕ್ಕೆ ಈ ಕಡೆ ಬರೋಕ್ಕಾಗಿಲ್ಲ. ವರ್ಣಿಕಾ ಕೂಡ ಓದ್ತಾ ಇರೋದ್ರಿಂದ ಅವಳು ಕೂಡ ಬರೋಕ್ಕಾಗಿಲ್ಲ. ಇವಾಗ ಅನನ್ಯ ಎಜುಕೇಷನ್ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇನ್ನು ನೆಕ್ಸ್ಟ್ ಅವಳು ಕೆಲ್ಸಕ್ಕೆ ಹೋಗೋದ್ರಿಂದ ಇವಾಗ ಫ್ರೀ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ಮುಂಚೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಆ್ಯಂಡ್ ವರ್ಣಿಕಾದು ಅಷ್ಟೇ, ಇವಾಗ ಸೆಮಿಸ್ಟರ್ ಹಾಲಿಡೇಸ್ ಇದೆ ಅಂತೆ. ಸೊ ಅವಳು ಕೂಡ ಇವಾಗ ಬಂದಿದ್ದಾಳೆ. ನಾವು 3 ಜನ ಸೇರಿ ಇವತ್ತು ಫ್ರೆಂಡ್ಸ್ ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಮೈಕ್ ಅನನ್ಯ ಕೊಟ್ಬಿಡ್ತೀನಿ, ಅವಳೆ ಮಧ್ಯದಲ್ಲಿರೋದು. ಓಕೆ, ಹತ್ರ ಬನ್ನಿ ಆಯ್ತಾ ಮಾತಾಡುವಾಗ. ಓಕೆ, ಫಸ್ಟ್ ಕಲರ್ ಯಾರು ಫಸ್ಟ್ ತೆಗಿಯೋದು? ನೀನಾ? ನೀನ್ ತೆಗಿ. ನೀನ್ ತೆಗಿ ಫಸ್ಟ್. ನೀನ್ ಇಲ್ಲ ಇಲ್ಲ ಇಲ್ಲ, ನಿನ್ನಿಂದ ಬರ್ಬೇಕು. ಆರ್ಡರ್ ಆರೆಂಜ್ ಅಲ್ವಾ? ಆರೆಂಜ್. ಓಕೆ, ನೈಸ್. ಆರೆಂಜ್ ಕಲರ್ ಕ್ಲಿಪ್ಸ್. ನಾನು ತೆಗಿಲ್ಲ. ಯಾಕೆ ಅಂದ್ರೆ ವರ್ಣಿಕಾ ನಮ್ಮ ಮನೆಗೆ ಬಂದಾಗಲ್ಲ ನಂದೊಂದು ಕ್ಲಿಪ್ ಎತ್ಕೊಂಡು ಹೋಗ್ತಾಳೆ. ಅದಕ್ಕೆ ಅವಳಿಗೋಸ್ಕರ ಇಲ್ಲಿ ಮಾತಾಡಿ, ಇಲ್ಲಿ ಮೈಕ್ ಇರೋದು. ಹಾ ಕರೆಕ್ಟ್. ನಮ್ಮ ಮನೆಗೆ ಬಂದಾಗಲ್ಲ ಒಂದೊಂದು ಕ್ಲಿಪ್ ಎತ್ಕೊಂಡು ಹೋಗ್ತಾಳೆ. ಅದಕ್ಕೋಸ್ಕರ ಅವಳಿಗೋಸ್ಕರ ಕ್ಲಿಪ್ ತಂದಿದ್ದು ಇವತ್ತು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನಾನು ತೆಗಿಲ್ಲ. ನೀನೆ. ಚೆನ್ನಾಗಿ ಸ್ನಾನ ಮಾಡಿ, ಚೆನ್ನಾಗಿ ಸ್ಮೆಲ್ ಮಾಡಿ. ಸಂತೂರ್ ಯಾಕೆ ಗೊತ್ತಾ? ಯಂಗ್ ಆಗಿರ್ಬೇಕು ಅಂತ. ಯಂಗ್ ಆಗಿರ್ಬೇಕು. ಸಂತೂರ್ ಮಮ್ಮಿ. ಸಂತೂರ್ ಇವಳು ಇನ್ನೂ ಮಮ್ಮಿ ಆಗಿಲ್ಲ, ಆಗ್ತಾಳೆ ಆದಷ್ಟು ಬೇಗ. ವಾಟರ್ ಆಗಿದೆ. ಪಕ್ಕ ಏನಾದ್ರೂ ಐಸ್ ಕ್ರೀಮ್ ತಂದಿರ್ತಾಳೆ, ನನಗೆ ಗೊತ್ತಾಯ್ತು. ನೆಕ್ಸ್ಟ್ ಐಟಮ್. ಚಾನ್ಸೇ ಇಲ್ಲ. ನೆಕ್ಸ್ಟ್ ವರ್ಣಿಕಾ. ಓಕೆ, ತಂದ್ರೆ ಐಟಮ್ಸ್ ಎಲ್ಲ ಮುಂದೆ ಇರೋಣ. ಸೊ ನಾನು ಕುರ್ಕುರೆ ತಂದಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಕಲರ್. ಇವಾಗ ವರ್ಣಿಕಾ ಇಂದ ಸ್ಟಾರ್ಟ್. ಬ್ಲೂ. ಅನನ್ಯದಿಂದ ಕರೆಕ್ಟ್. ನಾನಾ? ಬ್ಲೂವಾ? ಓ ಮೈ ಗಾಡ್. ವರ್ಣಿಕಾ ಬಗ್ಗಿ ನೋಡ್ತು. ವೆರಿ ಗುಡ್. ತಗೊಳ್ಳಿ. ಒಳ್ಳೆ. ಥ್ಯಾಂಕ್ ಯು. ಇದು ತಗೊಳ್ಳಿ. ಥ್ಯಾಂಕ್ ಯು. ಬೇಕಾಗಿರೋ ಐಟಮ್ಸ್ ತಗೊಂಡು ನಾನು ಯಾವಾಗ ತರ್ತೀನಿ. ನೆಕ್ಸ್ಟ್ ವರ್ಣಿಕಾ. ಬ್ಲೂ. ಪಾಪ್ಕಾರ್ನ್. ನನ್ಗೆಲ್ಲ ಇಷ್ಟ ಆಗಿರೋದು ತಂದಿದ್ದಾಳೆ, ಪಾಪ್ಕಾರ್ನ್. ನಾನು ಒಳ್ಳೆ ಹುಡುಗಿ, ಅವರಿಬ್ರು ಏನೋ ಬ್ಯಾಡ್ ಆಗಿ ತಂದಿದ್ದಾರೆ. ಇವಳಿಗೆ ಹೆಂಗ್ ಗೊತ್ತು ನಾನು ತಂದಿರೋದು ಬ್ಯಾಡ್ ಆಗಿದೆ ಅಂತ? ನೀವ್ ಹೇಳ್ಬೇಕು ತಾನೆ. ದಿಸ್ ಇಸ್ ಎಕ್ಸಾಂಪಲ್. ಇದೇನ್ ಯೂಸೇ ಆಗಲ್ವಾ? ಬಟ್ ಆದ್ರೂ ಇದು ನಾಟ್ ಯೂಸ್ ಸೋ ಮಚ್. ನೆಕ್ಸ್ಟ್ ಸ್ವಲ್ಪ ಜೋರಾಗಿ ಮಾತಾಡಿ ಆಯ್ತಾ? ಮೈಕ್ ಒಂದೇ ಇರೋದ್ರಿಂದ ಸ್ವಲ್ಪ ಜೋರಾಗಿ. ಇಲ್ಲ, ಇದು ಯೂಸ್ ಆಗುತ್ತೆ guys. ನಾನು ನೆಕ್ಸ್ಟ್ ಬ್ಲೂ ಕಲರ್ 2 ಐಟಮ್ಸ್ ತಂದಿದ್ದೀನಿ. ಓಕೆ, ಆಯ್ತು. ನಮ್ದಾಯ್ತು. ನಂದಾಗಿಲ್ಲ. ಬ್ಲೂ ನಗಿಬಿಡಿ ಆಯ್ತಾ ಯಾರುವೆ. ನಾವು ಕಣ್ ಮುಚ್ಕೊಂತೀವಿ. ಓ, ನಾನು ಟಬ್ ಅನ್ಕೊಂಡೆ. ಟಬ್ಬು. ಅದ್ರ ಒಳಗಡೆ ಒಂದೊಂದು ಜಗ್. ಬ್ಲೂ ಕಲರ್ ಸ್ನಾನ ಮಾಡಕ್ಕೆ. ಕರೆಕ್ಟ್ ಆಗಿ ತಂದೋಳೆ ಸ್ನಾನ ಮಾಡಕ್ಕೆ. ಇದು ಸೋಪು. ಓಕೆ, ನೆಕ್ಸ್ಟ್ ಕಲರ್. ನೆಕ್ಸ್ಟ್ ವರ್ಣಿಕಾ. ನೆಕ್ಸ್ಟ್ ಕಲರ್ ಪರ್ಪಲ್. ಇವಳು ತೆಗಿತಾರೆ. ನೆಕ್ಸ್ಟ್ ಕಲರ್ ಪರ್ಪಲ್. ನೆಕ್ಸ್ಟ್ ಕಲರ್ ಪರ್ಪಲ್. ವಾವ್. ಬ್ರಷ್. ವಾವ್, ನಾವ್ ಇಲ್ಲೇ ಸ್ನಾನನೂ ಮಾಡ್ಕೊಂಡ್ಬಿಡ್ಬೋದು. ಜಗ್ ಇದೆ, ಬ್ರಷ್ ಇದೆ, ಸೋಪ್ ಇದೆ. ವಾ, ಎಲ್ಲ ಐಟಮ್ಸ್ ಇದೆ. ಅಂಡ್ ಮಂಚ್. ನಾನು ಒಂಥರ ಕ್ಯೂಟ್ ಆಗಿರೋದು ತಂದಿದ್ದೀನಿ. ಕ್ಯೂಟ್ ಕ್ಲಿಪ್ಸ್.
ನೈಸ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿಗಾದ್ರೂ ಮಗು ಆದ್ರೆ ಅವ್ರಿಗೆ ಹಾಕಕ್ಕೆ. ಇಲ್ಲಾಂದ್ರೆ ನೀವೇ ಬೇಕಾದ್ರೂ ಹಾಕೋಬಹುದು. ಎಸ್. ನಾನೊಂದ್ ಸ್ವಲ್ಪ ಅನನ್ಯ ಫೇವ್ರೇಟ್ ಇದು. ಅವಳು ಏನಿರ್ಬೋದು? ನೈಸ್, ವೆರಿ ನೈಸ್. ಕ್ಯೂಟ್ ಇದೆ. ಕೃಷ್ಣ. ನೆಕ್ಸ್ಟ್ ಕಲರ್ ಬ್ಲಾಕ್. ಓ, ಥ್ಯಾಂಕ್ ಯು. ಬ್ಲಾಕ್ ಕಲರ್. ಓಕೆ, ನೆಕ್ಸ್ಟ್ ಚಾರ್ಕೋಲ್ ಮಾಸ್ಕ್. ಹಿಂಗ್ ತೋರ್ಸು. ಎಸ್, ಚಾರ್ಕೋಲ್ ಮಾಸ್ಕ್ ಹಾಕೊಳ್ಳಿ. ಬ್ರೈಟ್ ಆಗಿ. ಬ್ರೈಟ್ ಆಗಿಲ್ಲ. ಎಸ್. ನೆಕ್ಸ್ಟ್ 3 items, 2 types of clips, ವಾವ್. 1 ಬಿಂದಿ ಅಲ್ಲ ಇದು Nail ಐಲೈನರ್. polish. ಐಲೈನರ್ nail polish. ನೇಲ್ ಪಾಲಿಶ್. ಹಾ. ಅದು ಐಲೈನರ್ ತರ ಇದೆ. nail polish. ಓಕೆ, Thank you. ನೆಕ್ಸ್ಟ್ ಕಲರ್ ನಾನು ರೆಡ್. ಸೊ ನಾನು ರೆಡ್ 2 ಐಟಮ್ಸ್ ತಂದಿದ್ದೀನಿ. ಓಕೆ, ತೆಗಿಲ್ಲ. ಫಸ್ಟ್ ಐಟಮ್ ಕೋಕ್. ಅಂದ್ರೆ ಇದು ಬ್ಲಾಕ್ ಕಲರ್ ಇದೆ. ಬ್ಲಾಕ್ ಕಲರ್ ಇದೆ ಅದು. ಬಟ್ ಇದು ಯಾವ ಕಲರ್? ಇದು ರೆಡ್ ತಾನೆ. ಜಾಸ್ತಿ ಯಾವ ಕಲರ್ ಇದೆ? ರೆಡ್ ನೋಡಿ, ಇದು ಇಂಪಾರ್ಟೆಂಟ್. ರೆಡ್ ಅಂಡ್ ತಗೊಳ್ಳಿ. ಕೋಕ್ ನನ್ಗೆ ಇಷ್ಟ. ಅಂಡ್ so ಇನ್ನೊಂದು ಐಟಮ್ ಅದಕ್ಕೆ ಇದು ಓಪನ್ ಮಾಡುತ್ತೆ. ಕೇಕ್. ನನಗೆ ಗೊತ್ತಿದ್ದು, ನಾನು ಹೇಳ್ದೆ ಅವಾಗ ತಣ್ಣಗಿದೆ ಅಂತ. ಬಟ್ ಇದು ನೋಡಿ ಹೆಂಗಾಗೋಗಿದೆ. ಮೆಲ್ಟ್ ಆಯ್ತಾ? ಹನಿ ಕೇಕ್. ಓಕೆ, ಹನಿ ಕೇಕ್ ಅಂತೆ. ಆಮೇಲೆ ಓಪನ್ ಮಾಡೋಣ. ಹಂಗೆ ಇಡು. ಇಲ್ಲ ಇಡ್ಲ. ನನ್ ಕೈಯಲ್ಲಿ ಇದ್ರೊಳಗಡೆ ಅಂತ ಹಾಕ್ಬಿಡ್ತೀನಿ. ನಾನಾ ಇದ್ರೊಳಗಡೆ ಎಲ್ಲ ಹನಿ ಕೇಕ್ ಬಿದ್ದೋಗಿದೆ. ಇಟ್ಸ್ ಓಕೆ. ತ್ರೀ ರೋಸಸ್ ಅಲ್ಲ, ಆಚೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್, ಕಿಟ್ ಕ್ಯಾಟ್, ಮಾಜಾ, ಮಾಸ್. ಪರ್ಫ್ಯೂಮ್, ಕಿಟ್ ಕ್ಯಾಟ್ ಪರ್ಫ್ಯೂಮ್. ನಾನ್ ತಗೊಳ್ಳೋಣ ಅಂತ ಅನ್ಕೊಂಡೆ ಪರ್ಫ್ಯೂಮ್. ವರ್ಣಿಕಾ ತರ್ತಾಳೆ ಅಂತ ಗೊತ್ತಿತ್ತು, ಅದಕ್ಕೆ ತಗೊಂಡಿಲ್ಲ. ಒಬ್ಬು ಸೀರಿಯಸ್ ಆಗಿ. ಯಾಕೆ ಅಂದ್ರೆ ಅವಳು ಜಾಸ್ತಿ ಪರ್ಫ್ಯೂಮ್ ಹಾಕೊಂತಾಳೆ. ಅದ್ರಲ್ಲಿ ಒಂದು ಆಪ್ಷನ್ ಪರ್ಫ್ಯೂಮ್ ಇರುತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ತಂದಿಲ್ಲ. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ರೆಡ್ ಕಲರ್ ನಂದಲ್ವಾ? ನೈಲ್ ಪಾಲಿಶ್. ನಾನು ಆಕ್ಚುಲಿ ರೆಡ್ ಕಲರ್ ಇನ್ನು ಯಾವ್ಯಾವ ಕಲರ್ ಇದೆ? ಎಷ್ಟು ಕಲರ್ ಇದೆ? ಕಲರ್ ಇದೆ. ಒಂದು ಯೆಲ್ಲೋ ಕಲರ್, ಒಂದು ಬ್ರೌನ್ ಕಲರ್, ಒಂದು ಸಿಮೆಂಟ್ ಕಲರ್. ಓಕೆ, ನೈಸ್. ನೆಕ್ಸ್ಟ್ ನಾನು ಮ್ಯಾಗಿ. ಮೈ ಫೇವ್ರೇಟ್ ಮ್ಯಾಗಿ. ನೆಕ್ಸ್ಟ್ ನಾನಲ್ಲ, ಅವಳು ಇಲ್ಲ, ಇವಳೆ. ಇದು ಲ್ಯಾಕ್ಮೆ SPF ಸನ್ಸ್ಕ್ರೀನ್. ನನಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ಸನ್ಸ್ಕ್ರೀನ್. ನೆಕ್ಸ್ಟ್ ನಾನೇ ಅಲ್ವಾ? ನೀನು. ವರ್ಣಿಕಾಗಿ ಯೂಸ್ ಆಗುತ್ತೆ ಇದು ಜಾಸ್ತಿ. ಸ್ಟ್ರೆಸ್ ಬಾಲ್. ಅವಳ ಟೆನ್ಷನ್ ತಗೊಂಡ್ಬಿಟ್ರೆ ಎಲ್ಲಿ ಬಿದ್ದೋಗ್ತಾಳೆ ಅಂತ ಅವಳಿಗೆ ಗೊತ್ತಿರಲ್ಲ. ಅದಕ್ಕೆ ಓನು ಇವನ್ ಇಲ್ಲಿ ಸೈಡಲ್ಲಿ ಎಂಟ್ರಿ ಕೊಡ್ತಾವನೆ. ಇವ್ರನ್ನ ನೋಡಿ, ಫ್ಲೂಟ್ ಎಲ್ಲಿ ಹೋಗಿರೋದು ನೀನು? ನೆಕ್ಸ್ಟ್ ಕಲರ್ ಯಾರು ತೆಗಿತಾರೆ? ನೀನ್ ಕೊಟ್ಟಾ? ನೀನ್ ಕೊಟ್ಟಿಯಲ್ಲ. ಹಾ, ಎಸ್. ಬ್ರೌನ್. ಯಾರು ಇವಾಗ? ಬ್ರೌನ್ ನಾನೇನಾ? ನೀನು ಸ್ಟಾರ್ಟ್ ಮಾಡ್ಬಿಟ್ಟು. ಬ್ರೌನ್ ಕಲರ್ ಇಬ್ರಿಗೂ ಯೂಸ್ ಆಗುತ್ತೆ. ಓಕೆ, ನನ್ ತುಂಬಾ ನೀಡೆಡ್. ಥ್ಯಾಂಕ್ ಯು. ಯಾಕೆ ಅಂದ್ರೆ ಈಗ ಫುಲ್ ಸಮ್ಮರ್ ಇರೋದ್ರಿಂದ. ಸಮ್ಮರ್ ಅಲ್ಲ, ಹೌದಾ? ಮಳೆಗಾಲ. ಅದು ಮಳೆನೇ ಬರ್ತಾ ಇಲ್ಲ ಅಲ್ಲಿ. ಆಕ್ಚುಲಿ ನೀರ್ ಚೆನ್ನಾಗಿ ಕುಡಿ. ಸ್ಕಿನ್ ಗ್ಲೋ ಆಗುತ್ತೆ. ಅದು ಮಾತ್ರ ಅಲ್ಲ, ಸಣ್ಣ ತುಂಬಾ ಆಗ್ತೀವಿ. ಯೂಸಸ್ ಇರುತ್ತೆ ನೀರ್ ಕುಡಿಯೋದ್ರಿಂದ. Okay. ಅದಕ್ಕೆ ನೀರ್ ಜಾಸ್ತಿ. ಥ್ಯಾಂಕ್ ಯು ಸುಷ್ಮಿತಾ. ನೆಕ್ಸ್ಟ್ ನೀನೆ. ಬ್ರೌನ್. ನೇಲ್ ಪಾಲಿಶ್. ಎಲ್ಲ ಬ್ರೌನ್ ಕಲರ್ ನೈಲ್ ಪಾಲಿಶ್.
ನೆಕ್ಸ್ಟ್ ವರ್ಣಿಕಾ. ತಿನ್ನೋದು. ನಂಗ್ ಕೊಡ್ತೀಯ ಅನ್ಕೊಂಡೆ ನಾನು. ಯಾಕೆ ಅಂದ್ರೆ ನಾನು ಫುಲ್ ಫಿಕ್ಸ್ ಆಗಿದ್ದೆ. ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಕಲರ್ ಚಾಲೆಂಜ್ ಮಾಡಿದಾಗ ಜಾಸ್ತಿ ನಾನೇ ತಿನ್ನೋದ್ ತಂದಿದ್ದೆ. ಈ ಬ್ಲಾಗ್ ಅಲ್ಲಿ ತಿನ್ನೋದೇನೋ ತರಬಾರ್ದು ಅಂತ ಫಿಕ್ಸ್ ಆಗಿದ್ದೆ. ಆದ್ರೂ ಇರ್ಲಿ ಅಂತ ಒಂದ್ ಚಿಪ್ಸ್ ತಂದಿದ್ದೆ. ಬಟ್ ಇವಳು ಎಲ್ಲ ತಿನ್ನೋದೇ ತಂದ್ಕೊಡ್ತೀನಿ. ಇವಳೆಲ್ಲ ತಿನ್ನೋದು ತಂದಿದ್ದಾಳೆ, ನನ್ಗೆ ಹೇಳ್ತಿದ್ದಾಳೆ ತಿನ್ನೋದೇನು ತಗೋಬೇಡ ಅದಕ್ಕೆ ಅವಾಗ ಅನ್ಸ್ತಿತ್ತು ಓಕೆ ಇವಳೆಲ್ಲ ತಂದಿರ್ತಾಳೆ ಅಂತ. ಓಕೆ ನೆಕ್ಸ್ಟ್ ನಾನೆಲ್ಲ ನೀನೆ. ಯಾವ್ದಿದು? ಕ್ಲಿಪ್ ಅಲ್ಲ, ಕ್ಲಿಪ್ ಅಂತ ಗೊತ್ತು. ಯಾವ ಕಲರ್ಗೆ? ಸಿಲ್ವರ್. ನನ್ಗೆ ಆ ಕಲರ್ ಗ್ರೇ ತಾನೆ. ಸಿಲ್ವರ್ ಯಾರು ಹೇಳಿದ್ರು? ಇದೆ. ಇದು ಯಾವ ಆಂಗಲ್ ಇದೆ? ಸಿಲ್ವರ್ ಏನೋ ಒಂದು ಒಟ್ನಲ್ಲಿ ಇದ್ಯಾ ಇದು ಟ್ರಾನ್ಸ್ಪರೆಂಟ್ ಕಲರ್. ಟ್ರಾನ್ಸ್ಪರೆಂಟ್ ಗ್ರೇ ಒಂದೇ ತರ ಇರುತ್ತೆ. ನೆಕ್ಸ್ಟ್ ಅಷ್ಟೇ. ವರ್ಣಿಕಾ ನಂದಾಯ್ತದ. ಆಗೋಯ್ತು ಅಂತ ಫುಲ್ ಖುಷಿ ಆಗೋದ್ಲು. ಆದ್ರೆ ಇದೆಲ್ಲ ತಿನ್ಬೋದಲ್ಲ. ಕಿಚೈನ್ ಬೆಸ್ಟ್ ಫ್ರೆಂಡ್ಸ್ ಅದ ಹತ್ರ ತೋರ್ಸು. ಬೆಸ್ಟ್ ಫ್ರೆಂಡ್ಸ್. ನೆಕ್ಸ್ಟ್ ಇದು ಹೆಂಗಿದೆ ಗೊತ್ತಾ? ಓಪನರ್ ತರ ಇದೆ. ಕೂಲ್ ಡ್ರಿಂಕ್ ಓಪನ್. ಹಂಗೆ ಅನನ್ಯ ಕವರ್ ಮಾಡ್ಬಿಡ್ತಾಳೆ. ಕೂಲ್ ಡ್ರಿಂಕ್ ಅಲ್ವಾ? ವರ್ಣಿಕ್ ಏನಾದ್ರು ಒಂದ್ ಮಾಡ್ತಾಳೆ, ನಾನು ಅದನ್ನ ಟಾಂಟ್ ಮಾಡ್ತೀನಿ. ಅನನ್ಯ ಅಲ್ಲೇ ಕವರ್ ಮಾಡ್ಬಿಡ್ತಾಳೆ. ಕರೆಕ್ಟ್ ಆಗಿದ್ದಾಳೆ ನಮ್ಮ ಫ್ರೆಂಡ್ಸ್. ಆಕ್ಚುಲಿ ಅವಳಿಗೆ ಗೊತ್ತಿಲ್ಲ ಏನ್ ಓಪನರ್ ಅಂತ. ಕೂಲ್ ಡ್ರಿಂಕ್ ನೀವು ಡೈರಿ ಕುಡಿತೀರಾ? ಅವಳಿಗೆ ಗೊತ್ತೇ ಇಲ್ಲ ಪಾಪ. ಯಾವ ಕೂಲ್ ಡ್ರಿಂಕ್ ಗೈಸ್ ತಿಂತಗಿ. ಓಕೆ ನೆಕ್ಸ್ಟ್. ನಂಗೆ ಗೊತ್ತಾಯ್ತು, ನಾನು ನೋಡ್ಬಿಟ್ಟೆ. ಪೆನ್. ಅವಳಿಗೆ ಇಬ್ರಿಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಇವಳು ವರ್ಕ್ ಮಾಡಿದಾಗ ಅವಳು ಕಾಲೇಜಿಗೆ ಹೋಗ್ತಾಳೆ. ಸೊ ಇಬ್ರು ಆಕ್ಚುಲಿ ಇವ್ರಿಗೆ ಇಬ್ಬರಿಗಿಂತ ನಾನೇ ಚಿಕ್ಕವಳು. ಇವಳು ಇನ್ನೂ ಓದ್ತಾ ಇದ್ದಾಳೆ. ನಾನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀನಿ, ಇವಳು ಜಾಬ್ ಮಾಡ್ತಾ ಇದ್ದಾಳೆ. ನಾನು ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಿ 2 years ಆಗ್ತಾ ಬಂತು. ನೀನ್ ದೊಡ್ಡವಳು ಮಾಡ್ಬೇಕು, ನಾನು ಚಿಕ್ಕವಳು. ಮತ್ತೆ ಓದ್ಕೊ ಇನ್ನು. ಆಗೋಯ್ತು. ಓಕೆ ನೋಡಿದ್ರಲ್ಲ, ಇದು ಇವತ್ತಿನ ಕಲರ್ ಚಾಲೆಂಜ್ ನ ಬ್ಲಾಗ್. ಜಾಸ್ತಿ ಯೂಸ್ಫುಲ್ ಥಿಂಗ್ಸ್ ಎಲ್ಲ ತಗೊಬಂದಿದೀವಿ. ನೆಕ್ಸ್ಟ್ ತಿನ್ನೋ ಸ್ನಾಕ್ಸ್ ಕೂಡ ಇದೆ. ನೋಡೋಣ ಯಾವ್ದಾನ ಮೂವಿ ಹಾಕೊಂಡು ಅದ್ರಲ್ಲಿ ಇಟ್ಬಿಡು. ಇದು ಒಳಗಡೆನೆ ಇಕ್ಕು. ಸೊ ಇದಾಗಿತ್ತು ಇವತ್ತಿನ ಕಲರ್ ಚಾಲೆಂಜ್ ನ ವ್ಲಾಗ್. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್. ಯಾರೆಲ್ಲ ಈ ವ್ಲಾಗ್ ನ ನೋಡಿದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅನನ್ಯದು ಕೂಡ ಯೂಟ್ಯೂಬ್ದು ಚಾನಲ್ ಇದೆ, ಅದರಲ್ಲಿ ಸಾಂಗ್ಸ್ ಹಾಕ್ತಾ ಇರ್ತಾಳೆ. ನಿಂದು ಚಾನಲ್ ಹೆಸರೇನು? ಲೀಲಾವತಿ ಅನನ್ಯ. ಅದ್ರಲ್ಲಿ ಬರೀ ಸಾಂಗ್ಸ್ ಸಿಗುತ್ತೆ ನಿಮ್ಗೆ. ಚೆನ್ನಾಗಿ ಆಡ್ತಾಳೆ. ಅದನ್ನೆಲ್ಲ ವ್ಲಾಗಲ್ಲಿ ಹಾಕಿರ್ತಾಳೆ. ಅವಳು ಯಾವುದೇ ಪ್ರೋಗ್ರಾಮಿಗೆ ಹೋದ್ರೂ ಆ ಪ್ರೋಗ್ರಾಮ್ದು ವಿಡಿಯೋಸ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ನಿಮ್ಗೆ ಏನಾದರೂ ಅವರು ಕ್ಲಾಸಸ್ ಕೂಡ ಮಾಡ್ತಾ ಇದ್ದಾರೆ, ಸಂಗೀತ ಕ್ಲಾಸಸ್ ಕೂಡ ನಡೆಸ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಸಂಗೀತ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಇದ್ರೆ ಅನನ್ಯನ ಕಾಂಟ್ಯಾಕ್ಟ್ ಮಾಡಿ. ಅನನ್ಯ ನಿನ್ ನಂಬರ್ ಕೊಡ್ಲಾ? ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲ ಕೆಳಗಡೆ ವಿಡಿಯೋದಲ್ಲಿ ಕೆಳಗಡೆ ಹಾಕಿರ್ತೀನಿ ಅನನ್ಯದು ನಂಬರ್ನ. ನೀವ್ ಯಾರಾದ್ರೂ ಸಂಗೀತ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಇದ್ರೆ ಅನನ್ಯನ ಕಾಂಟ್ಯಾಕ್ಟ್ ಮಾಡಿ. ಬಾಯ್. ತಪ್ಪದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ.